ಅಥಣಿಯಲ್ಲಿ ರಾಯಣ್ಣನ ವೀರ ಜ್ಯೋತಿಗೆ ಅವಮಾನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಥಣಿ ತಾಲೂಕು ಆಡಳಿತದಿಂದ ಅವಮಾನ ಮಾಡಲಾಗಿದೆ ಅನ್ನುವಂತಹ ಆರೋಪ. ವೀರ ಜ್ಯೋತಿ ಯಾತ್ರೆ ಸ್ವಾಗತಕ್ಕೆ ಬಾರದಂತಹ ಅಧಿಕಾರಿಗಳು, ಒಂದು ಕಡೆ ಅಧಿಕಾರಿಗಳ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಉತ್ಸವ 2025ರ ವೀರ ಜ್ಯೋತಿ ಪ್ರತಿ ವರ್ಷ ಸ್ವಾಗತಕ್ಕೆ ಆಗಮಿಸ್ತಾ ಇದ್ದಂತಹ ಅಧಿಕಾರಿಗಳು ಆದ್ರೆ ಅಥಣಿ ತಾಲೂಕು ಆಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಥಣಿ ತಹಸೀಲ್ದಾರ್ ವಿರುದ್ಧ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡಿದಂತ ಸಂಗೊಳ್ಳಿ ರಾಯಣ್ಣಗೆ ಇವತ್ತು ಅವಮಾನ ಮಾಡಕತ್ತಾರು. ಅಂದ್ರೆ ಮೂಕ್ಲೇವೆ ಹಾಕತ್ತಾರು. ಯಾವುದೇ ಒಂದು ವಾದಿ ಮೇಳಗಳಿಲ್ಲ, ಏನೂ ಇಲ್ಲ. ಅಧಿಕಾರಿಗಳಿಗೆ ಎಂತ ನಿರ್ಲಕ್ಷ್ಯ ತೋರಿಸತ್ತಾರು. ಸಂಗೊಳ್ಳಿ ರಾಯಣ್ಣ ಏನಾಗಿದೆ ಗೊತ್ತಾಗೋದಿಲ್ಲ ಸರ್. ಈಗ ಉತ್ಸವ ಬರ್ಬೇಕಾಯ್ತು, ಅಧಿಕಾರಿಗಳ ಮೇಲೆ ಏನೇ ಕ್ರಮಕ್ಕೆ ಏನೇನು ಒತ್ತಾಯ ಮಾಡ್ತೀರಂತ ನೀವು? ಅಧಿಕಾರಿಗಳು ನೋಡ್ರಿ, ಯಾವ ತಹಶೀಲ್ದಾರ್ ಒಂದು ಮನವಿ ಮಾಡ್ಕೊತೀವಿ ನಾವು. ಯಾವ ಅಧಿಕಾರಿ ಇವತ್ತು ಬಂದಿಲ್ಲ ಅಂತವ್ರಿಗೆ ಏನಕ್ಕೆ? ಅಥಣಿಯಲ್ಲಿ ರಾಯಣ್ಣನ ವೀರ ಜ್ಯೋತಿಗೆ ಅವಮಾನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಥಣಿ ತಾಲೂಕು ಆಡಳಿತದಿಂದ ಅವಮಾನ ಮಾಡಲಾಗಿದೆ ಅನ್ನುವಂತಹ ಆರೋಪ. ವೀರ ಜ್ಯೋತಿ ಯಾತ್ರೆ ಸ್ವಾಗತಕ್ಕೆ ಬಾರದಂತಹ ಅಧಿಕಾರಿಗಳು, ಒಂದು ಕಡೆ ಅಧಿಕಾರಿಗಳ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಉತ್ಸವ 2025ರ ವೀರ ಜ್ಯೋತಿ ಪ್ರತಿ ವರ್ಷ ಸ್ವಾಗತಕ್ಕೆ ಆಗಮಿಸ್ತಾ ಇದ್ದಂತಹ ಅಧಿಕಾರಿಗಳು ಆದ್ರೆ ಅಥಣಿ ತಾಲೂಕು ಆಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಥಣಿ ತಹಸೀಲ್ದಾರ್ ವಿರುದ್ಧ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡಿದಂತ ಸಂಗೊಳ್ಳಿ ರಾಯಣ್ಣಗೆ ಇವತ್ತು ಅವಮಾನ ಮಾಡಕತ್ತಾರು. ಅಂದ್ರೆ ಮೂಕ್ಲೇವೆ ಹಾಕತ್ತಾರು. ಯಾವುದೇ ಒಂದು ವಾದಿ ಮೇಳಗಳಿಲ್ಲ, ಏನೂ ಇಲ್ಲ. ಅಧಿಕಾರಿಗಳಿಗೆ ಎಂತ ನಿರ್ಲಕ್ಷ್ಯ ತೋರಿಸತ್ತಾರು. ಸಂಗೊಳ್ಳಿ ರಾಯಣ್ಣ ಏನಾಗಿದೆ ಗೊತ್ತಾಗೋದಿಲ್ಲ ಸರ್. ಈಗ ಉತ್ಸವ ಬರ್ಬೇಕಾಯ್ತು, ಅಧಿಕಾರಿಗಳ ಮೇಲೆ ಏನೇ ಕ್ರಮಕ್ಕೆ ಏನೇನು ಒತ್ತಾಯ ಮಾಡ್ತೀರಂತ ನೀವು? ಅಧಿಕಾರಿಗಳು ನೋಡ್ರಿ, ಯಾವ ತಹಶೀಲ್ದಾರ್ ಒಂದು ಮನವಿ ಮಾಡ್ಕೊತೀವಿ ನಾವು. ಯಾವ ಅಧಿಕಾರಿ ಇವತ್ತು ಬಂದಿಲ್ಲ ಅಂತವ್ರಿಗೆ ಏನಕ್ಕೆ? ಅಥಣಿಯಲ್ಲಿ ರಾಯಣ್ಣನ ವೀರ ಜ್ಯೋತಿಗೆ ಅವಮಾನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಥಣಿ ತಾಲೂಕು ಆಡಳಿತದಿಂದ ಅವಮಾನ ಮಾಡಲಾಗಿದೆ ಅನ್ನುವಂತಹ ಆರೋಪ. ವೀರ ಜ್ಯೋತಿ ಯಾತ್ರೆ ಸ್ವಾಗತಕ್ಕೆ ಬಾರದಂತಹ ಅಧಿಕಾರಿಗಳು, ಒಂದು ಕಡೆ ಅಧಿಕಾರಿಗಳ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಉತ್ಸವ 2025ರ ವೀರ ಜ್ಯೋತಿ ಪ್ರತಿ ವರ್ಷ ಸ್ವಾಗತಕ್ಕೆ ಆಗಮಿಸ್ತಾ ಇದ್ದಂತಹ ಅಧಿಕಾರಿಗಳು ಆದ್ರೆ ಅಥಣಿ ತಾಲೂಕು ಆಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಥಣಿ ತಹಸೀಲ್ದಾರ್ ವಿರುದ್ಧ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡಿದಂತ ಸಂಗೊಳ್ಳಿ ರಾಯಣ್ಣಗೆ ಇವತ್ತು ಅವಮಾನ ಮಾಡಕತ್ತಾರು. ಅಂದ್ರೆ ಮೂಕ್ಲೇವೆ ಹಾಕತ್ತಾರು. ಯಾವುದೇ ಒಂದು ವಾದಿ ಮೇಳಗಳಿಲ್ಲ, ಏನೂ ಇಲ್ಲ. ಅಧಿಕಾರಿಗಳಿಗೆ ಎಂತ ನಿರ್ಲಕ್ಷ್ಯ ತೋರಿಸತ್ತಾರು. ಸಂಗೊಳ್ಳಿ ರಾಯಣ್ಣ ಏನಾಗಿದೆ ಗೊತ್ತಾಗೋದಿಲ್ಲ ಸರ್. ಈಗ ಉತ್ಸವ ಬರ್ಬೇಕಾಯ್ತು, ಅಧಿಕಾರಿಗಳ ಮೇಲೆ ಏನೇ ಕ್ರಮಕ್ಕೆ ಏನೇನು ಒತ್ತಾಯ ಮಾಡ್ತೀರಂತ ನೀವು? ಅಧಿಕಾರಿಗಳು ನೋಡ್ರಿ, ಯಾವ ತಹಶೀಲ್ದಾರ್ ಒಂದು ಮನವಿ ಮಾಡ್ಕೊತೀವಿ ನಾವು. ಯಾವ ಅಧಿಕಾರಿ ಇವತ್ತು ಬಂದಿಲ್ಲ ಅಂತವ್ರಿಗೆ ಏನಕ್ಕೆ? ಅಥಣಿಯಲ್ಲಿ ರಾಯಣ್ಣನ ವೀರ ಜ್ಯೋತಿಗೆ ಅವಮಾನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಥಣಿ ತಾಲೂಕು ಆಡಳಿತದಿಂದ ಅವಮಾನ ಮಾಡಲಾಗಿದೆ ಅನ್ನುವಂತಹ ಆರೋಪ. ವೀರ ಜ್ಯೋತಿ ಯಾತ್ರೆ ಸ್ವಾಗತಕ್ಕೆ ಬಾರದಂತಹ ಅಧಿಕಾರಿಗಳು, ಒಂದು ಕಡೆ ಅಧಿಕಾರಿಗಳ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಉತ್ಸವ 2025ರ ವೀರ ಜ್ಯೋತಿ ಪ್ರತಿ ವರ್ಷ ಸ್ವಾಗತಕ್ಕೆ ಆಗಮಿಸ್ತಾ ಇದ್ದಂತಹ ಅಧಿಕಾರಿಗಳು ಆದ್ರೆ ಅಥಣಿ ತಾಲೂಕು ಆಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಥಣಿ ತಹಸೀಲ್ದಾರ್ ವಿರುದ್ಧ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡಿದಂತ ಸಂಗೊಳ್ಳಿ ರಾಯಣ್ಣಗೆ ಇವತ್ತು ಅವಮಾನ ಮಾಡಕತ್ತಾರು. ಅಂದ್ರೆ ಮೂಕ್ಲೇವೆ ಹಾಕತ್ತಾರು. ಯಾವುದೇ ಒಂದು ವಾದಿ ಮೇಳಗಳಿಲ್ಲ, ಏನೂ ಇಲ್ಲ. ಅಧಿಕಾರಿಗಳಿಗೆ ಎಂತ ನಿರ್ಲಕ್ಷ್ಯ ತೋರಿಸತ್ತಾರು. ಸಂಗೊಳ್ಳಿ ರಾಯಣ್ಣ ಏನಾಗಿದೆ ಗೊತ್ತಾಗೋದಿಲ್ಲ ಸರ್. ಈಗ ಉತ್ಸವ ಬರ್ಬೇಕಾಯ್ತು, ಅಧಿಕಾರಿಗಳ ಮೇಲೆ ಏನೇ ಕ್ರಮಕ್ಕೆ ಏನೇನು ಒತ್ತಾಯ ಮಾಡ್ತೀರಂತ ನೀವು? ಅಧಿಕಾರಿಗಳು ನೋಡ್ರಿ, ಯಾವ ತಹಶೀಲ್ದಾರ್ ಒಂದು ಮನವಿ ಮಾಡ್ಕೊತೀವಿ ನಾವು. ಯಾವ ಅಧಿಕಾರಿ ಇವತ್ತು ಬಂದಿಲ್ಲ ಅಂತವ್ರಿಗೆ ಏನಕ್ಕೆ? ಅಥಣಿಯಲ್ಲಿ ರಾಯಣ್ಣನ ವೀರ ಜ್ಯೋತಿಗೆ ಅವಮಾನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಥಣಿ ತಾಲೂಕು ಆಡಳಿತದಿಂದ ಅವಮಾನ ಮಾಡಲಾಗಿದೆ ಅನ್ನುವಂತಹ ಆರೋಪ.
ವೀರ ಜ್ಯೋತಿ ಯಾತ್ರೆ ಸ್ವಾಗತಕ್ಕೆ ಬಾರದಂತಹ ಅಧಿಕಾರಿಗಳು, ಒಂದು ಕಡೆ ಅಧಿಕಾರಿಗಳ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಉತ್ಸವ 2025ರ ವೀರ ಜ್ಯೋತಿ ಪ್ರತಿ ವರ್ಷ ಸ್ವಾಗತಕ್ಕೆ ಆಗಮಿಸ್ತಾ ಇದ್ದಂತಹ ಅಧಿಕಾರಿಗಳು ಆದ್ರೆ ಅಥಣಿ ತಾಲೂಕು ಆಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಥಣಿ ತಹಸೀಲ್ದಾರ್ ವಿರುದ್ಧ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡಿದಂತ ಸಂಗೊಳ್ಳಿ ರಾಯಣ್ಣಗೆ ಇವತ್ತು ಅವಮಾನ ಮಾಡಕತ್ತಾರು. ಅಂದ್ರೆ ಮೂಕ್ಲೆ ಹೋಗಕತ್ತಾರು. ಯಾವುದೇ ಒಂದು ವಾದಿ ಮೇಳಗಳಿಲ್ಲ, ಏನೂ ಇಲ್ಲ. ಅಧಿಕಾರಿಗಳಿಗೆ ಎಂತ ನಿರ್ಲಕ್ಷ್ಯ ತೋರಿಸತ್ತಾರು. ಸಂಗೊಳ್ಳಿ ರಾಯಣ್ಣ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸರ್, ಈಗ ಉತ್ಸವ ಬರ್ಬೇಕಾಯ್ತು, ಅಧಿಕಾರಿಗಳ ಮೇಲೆ ಏನಕ್ಕೆ ಕ್ರಮಕ್ಕೆ ಏನೇನು ಒತ್ತಾಯ ಮಾಡ್ತೀರಂತ ನೀವು? ಅಧಿಕಾರಿಗಳು ನೋಡ್ರಿ, ಯಾವ ತಹಸೀಲ್ದಾರ್ ಒಂದು ಮನವಿ ಮಾಡ್ಕೊತೀವಿ ನಾವು. ಯಾವ ಅಧಿಕಾರಿ ಇವತ್ತು ಬಂದಿಲ್ಲ, ಅಂತವ್ರಿಗೆ ಏನಕ್ಕೆ? ಅಥಣಿಯಲ್ಲಿ ರಾಯಣ್ಣನ ವೀರ ಜ್ಯೋತಿಗೆ ಅವಮಾನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಥಣಿ ತಾಲೂಕು ಆಡಳಿತದಿಂದ ಅವಮಾನ ಮಾಡಲಾಗಿದೆ ಅನ್ನುವಂತಹ ಆರೋಪ. ವೀರ ಜ್ಯೋತಿ ಯಾತ್ರೆ ಸ್ವಾಗತಕ್ಕೆ ಬಾರದಂತಹ ಅಧಿಕಾರಿಗಳು, ಒಂದು ಕಡೆ ಅಧಿಕಾರಿಗಳ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಉತ್ಸವ 2025ರ ವೀರ ಜ್ಯೋತಿ ಪ್ರತಿ ವರ್ಷ ಸ್ವಾಗತಕ್ಕೆ ಆಗಮಿಸ್ತಾ ಇದ್ದಂತಹ ಅಧಿಕಾರಿಗಳು ಆದ್ರೆ ಅಥಣಿ ತಾಲೂಕು ಆಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಥಣಿ ತಹಸೀಲ್ದಾರ್ ವಿರುದ್ಧ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡಿದಂತ ಸಂಗೊಳ್ಳಿ ರಾಯಣ್ಣಗೆ ಇವತ್ತು ಅವಮಾನ ಮಾಡಕತ್ತಾರು. ಅಂದ್ರೆ ಮೂಕ್ಲೆ ಹೋಗಕತ್ತಾರು. ಯಾವುದೇ ಒಂದು ವಾದಿ ಮೇಳಗಳಿಲ್ಲ, ಏನೂ ಇಲ್ಲ. ಅಧಿಕಾರಿಗಳಿಗೆ ಎಂತ ನಿರ್ಲಕ್ಷ್ಯ ತೋರಿಸತ್ತಾರು. ಸಂಗೊಳ್ಳಿ ರಾಯಣ್ಣ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸರ್, ಈಗ ಉತ್ಸವ ಬರ್ಬೇಕಾಯ್ತು, ಅಧಿಕಾರಿಗಳ ಮೇಲೆ ಏನಕ್ಕೆ ಕ್ರಮಕ್ಕೆ ಏನೇನು ಒತ್ತಾಯ ಮಾಡ್ತೀರಂತ ನೀವು? ಅಧಿಕಾರಿಗಳು ನೋಡ್ರಿ, ಯಾವ ತಹಸೀಲ್ದಾರ್ ಒಂದು ಮನವಿ ಮಾಡ್ಕೊತೀವಿ ನಾವು. ಯಾವ ಅಧಿಕಾರಿ ಇವತ್ತು ಬಂದಿಲ್ಲ, ಅಂತವ್ರಿಗೆ ಏನಕ್ಕೆ? ಅಥಣಿಯಲ್ಲಿ ರಾಯಣ್ಣನ ವೀರ ಜ್ಯೋತಿಗೆ ಅವಮಾನ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಥಣಿ ತಾಲೂಕು ಆಡಳಿತದಿಂದ ಅವಮಾನ ಮಾಡಲಾಗಿದೆ ಅನ್ನುವಂತಹ ಆರೋಪ. ವೀರ ಜ್ಯೋತಿ ಯಾತ್ರೆ ಸ್ವಾಗತಕ್ಕೆ ಬಾರದಂತಹ ಅಧಿಕಾರಿಗಳು, ಒಂದು ಕಡೆ ಅಧಿಕಾರಿಗಳ ವಿರುದ್ಧವೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಉತ್ಸವ 2025ರ ವೀರ ಜ್ಯೋತಿ ಪ್ರತಿ ವರ್ಷ ಸ್ವಾಗತಕ್ಕೆ ಆಗಮಿಸ್ತಾ ಇದ್ದಂತಹ ಅಧಿಕಾರಿಗಳು ಆದ್ರೆ ಅಥಣಿ ತಾಲೂಕು ಆಡಳಿತದ ವಿರುದ್ಧ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಅಥಣಿ ತಹಸೀಲ್ದಾರ್ ವಿರುದ್ಧ ಕರವೇ ಪ್ರತಿಭಟನೆಗೆ ಮುಂದಾಗಿದೆ. ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡಿದಂತ ಸಂಗೊಳ್ಳಿ ರಾಯಣ್ಣಗೆ ಇವತ್ತು ಅವಮಾನ ಮಾಡಕತ್ತಾರು. ಅಂದ್ರೆ ಮೂಕ್ಲೆ ಹೋಗಕತ್ತಾರು. ಯಾವುದೇ ಒಂದು ವಾದಿ ಮೇಳಗಳಿಲ್ಲ, ಏನೂ ಇಲ್ಲ. ಅಧಿಕಾರಿಗಳಿಗೆ ಎಂತ ನಿರ್ಲಕ್ಷ್ಯ ತೋರಿಸತ್ತಾರು. ಸಂಗೊಳ್ಳಿ ರಾಯಣ್ಣ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸರ್, ಈಗ ಉತ್ಸವ ಬರ್ಬೇಕಾಯ್ತು, ಅಧಿಕಾರಿಗಳ ಮೇಲೆ ಏನಕ್ಕೆ ಕ್ರಮಕ್ಕೆ ಏನೇನು ಒತ್ತಾಯ ಮಾಡ್ತೀರಂತ ನೀವು? ಅಧಿಕಾರಿಗಳು ನೋಡ್ರಿ, ಯಾವ ತಹಸೀಲ್ದಾರ್ ಒಂದು ಮನವಿ ಮಾಡ್ಕೊತೀವಿ ನಾವು. ಯಾವ